ದಲಿತ ಯುವ ಮುಖಂಡ ದೊರೆಸ್ವಾಮಿ ಹೋರಾಟದ ಫಲ ಅಂಬೇಡ್ಕರ್ ಭವನಕ್ಕೆ ಸ್ಥಳ ನಿಗದಿ. ತಾಲೂಕಿನ ಕಸಾಬಾ ಹೋಬಳಿ ಕೂಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸೂಳೆಕೆರೆ ಗ್ರಾಮದಲ್ಲಿ ಅಂಬೇಡ್ಕರ್ ಭವನಕ್ಕೆ ಜಾಗ ನೀಡಲು ಅದೆಷ್ಟೋ ಬಾರಿ ಗ್ರಾಮ ಪಂಚಾಯಿತಿಗೆ ಆರ್ಟಿಐ ಪ್ರಧಾನ ಕಾರ್ಯದರ್ಶಿ ರುದ್ರೇಶ್ ಪ್ರೇರಣೆಯೊಂದಿಗೆ ದಲಿತ ಯುವ ಮುಖಂಡರಾದ ದೊರೆಸ್ವಾಮಿ ಎಂಬುವರು ಸುಮಾರು 6 ತಿಂಗಳಿನಿಂದಲೂ ಮನವಿಯನ್ನ ಸಲ್ಲಿಸಿ ಪ್ರತಿಭಟಿಸಿ ಜೊತೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕು ಸಂಚಾಲಕರಾದ ಕೃಷ್ಣಸ್ವಾಮಿ ಅವರ ಆದೇಶದಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಿರಣ್ ಕುಮಾರ್ಗೆ ಮನವಿ ಕೂಡ ಸಲ್ಲಿಸಿದರು. ಇದರ ಹಿನ್ನೆಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಿರಣ್ ಕುಮಾರ್ ಅವರು ಸರ್ವ ಸದಸ್ಯರ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಯೊಂದಿಗೆ ಅಂಬೇಡ್ಕರ್ ಭವನಕ್ಕೆ ಜಾಗ ನೀಡುವ ಕುರಿತು ಚರ್ಚಿಸಿ ಕೊನೆಗೆ ಸೂಳೆಕೆರೆ ಗ್ರಾಮದ ದೊಡ್ಡಮ್ಮ ದೇವಸ್ಥಾನದ ಹಿಂಭಾಗ ಸುಮಾರು 50ಕ್ಕೆ 50 ಅಡಿ ಜಾಗವನ್ನು ಗುರುತಿಸಿ ನಾಮಫಲಕವನ್ನು ಅಳವಡಿಸುವುದರ ಮೂಲಕ ಅಧ್ಯಕ್ಷರಾದ ಕಿರಣ್ ಕುಮಾರ್ ಅವರು ಸಮಾನತೆಯನ್ನ ಎತ್ತಿ ಹಿಡಿದಿದ್ದಾರೆ. ನಾಮಫಲಕ ಅಳವಡಿಕೆಯ ಸಂದರ್ಭದಲ್ಲಿ ಡಿಎಸ್ಎಸ್ ಅಂಬೇಡ್ಕರ್ ವಾದ ಸಂಚಾಲಕರಾದ ಕೃಷ್ಣ ಮಾದಿಗ ಮಾತನಾಡಿ, ಒಬ್ಬ ದಲಿತ ಯುವ ಮುಖಂಡನ ಹೋರಾಟದ ಫಲ ಇಂದು ಈ ಅಂಬೇಡ್ಕರ್ ಜಾಗ ಗುರುತಿಸಲು ಸಾಧ್ಯವಾಗಿದೆ ಎಂದರು. ನಾಮಫಲಕ ಅಳವಡಿಸುವ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕ ಹಾಗೂ ದಲಿತ ಹಿರಿಯ ಪ್ರಮುಖ ಮುಖಂಡರಾದ ಚಂದ್ರಯ್ಯ, ಆರ್ಟಿಐ ಪ್ರಧಾನ ಕಾರ್ಯದರ್ಶಿ ರುದ್ರೇಶ್, ಕಾರ್ಯಕರ್ತ ಮೋಹನ್ ಕುಮಾರ್, ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ದಲಿತ ಮುಖಂಡ ಮುನಿಯೂರ್ ಮಂಜುನಾಥ್ ಇನ್ನೂ ಹಲವರು ಉಪಸ್ಥಿತರಿದ್ದರು. ವರದಿ ಮಂಜುನಾಥ್, ಕೆಎ, ತುರುವೇಕೆರೆ. ಆಕ್ಚುಲಿ ಭವನ ನಿರ್ಮಾಣ ಆದರೆ ಗ್ರಾಮ ಪಂಚಾಯತಿ ಹ್ಯಾಂಡ್ ಓವರ್ಲೇ ಇರುತ್ತೆ. ಎಲ್ಲ ಸಮುದಾಯದವರು ಸಹ ಏನೇ ಸಾಮಾಜಿಕ ಕಾರ್ಯಕ್ರಮಗಳು ಮತ್ತು ಏನೋ ಕಾರ್ಯಕ್ರಮಗಳನ್ನ ಮಾಡ್ಕೊಳಕ್ಕೆ ಇದು ಯೂಸ್ ಆಗುತ್ತೆ. ಇದು ಓನ್ಲಿ ಯಾವುದೋ ಮಾದಿಗರಿಗೋ ಮತ್ತು ಒಲೆಯರಿಗೋ ಮಾತ್ರ ಅಲ್ಲ, ಎಲ್ಲ ಸಮುದಾಯರಿಗೂ ಅನುಕೂಲ ಆಗ್ತದೆ. ಈ ಮೂಲಕ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ವಿಶೇಷವಾಗಿ PDO ಅವರು, ನಾನು ಆಗಲೇ ನಿನ್ನೆ ಕಾರ್ಯಕ್ರಮದಲ್ಲಿದ್ದಾಗಲೇ ನನಗೆ ಮನೆಗೆ ಬಂದ ತಕ್ಷಣ ಹೇಳ್ದೆ, ನಾನು 21 ಕಳೆದ ತಕ್ಷಣ ಸ್ಟ್ರೈಕ್ ಮಾಡೋಣ ಬಿಡಪ್ಪ ಅಂದು. ಹೆಂಗೋ ಪುಣ್ಯಾತ್ಮ ಇವತ್ತು ಒಳ್ಳೆ ಕೆಲಸ ಮಾಡಿದಿರಿ. ನಿಮಗೆ ಭಗವಂತ ಬುದ್ಧ ಬಸವಣ್ಣ ಅಂಬೇಡ್ಕರ್ ಒಳ್ಳೆಯದಾಗಲಿ. ಇಂಥ ಹೃದಯವಂತ ಅಧ್ಯಕ್ಷರಿಗೆ ಮತ್ತೊಮ್ಮೆ ನಾನು ನಮ್ಮ ಸಂಸ್ಥೆ ಕರ್ನಾಟಕ ದಲಿತ ಸಂಘ ಮತ್ತು ಅಂಬೇಡ್ಕರ್ ವಾದ ವತಿಯಿಂದ ಮತ್ತೊಮ್ಮೆ ಧನ್ಯವಾದಗಳು. PDO ಅವ್ರಿಗೂ ಸಹ ಧನ್ಯವಾದಗಳು. ಹಾಗೂ RTI ಕಾರ್ಯಕರ್ತ ಮೋಹನ್ ರಾವ್ ಹಾಗೂ ರುದ್ರೇಶಣ್ಣ ಅವ್ರಿಗೂ, ಮಂಜು ಅವ್ರಿಗೆ ಎಲ್ಲರಿಗೂ ಸಹ ಧನ್ಯವಾದಗಳು. ವಿಶೇಷವಾಗಿ ಪತ್ರಕರ್ತರಿಗೆ ನೀವು ನಿರಂತರವಾಗಿ ನಮ್ಮ ಜೊತೆ ಇದ್ದೀರಿ. ಹೀಗೆ ಯಾವುದೇ ಅಪೇಕ್ಷಣೆ ಇಲ್ಲದೆ ತಾವು ವರದಿಯನ್ನು ಮತ್ತೊಮ್ಮೆ ತಗೊಂಡು ಹೋಗ್ಬೇಕಂತ ಹೇಳಿ ಧನ್ಯವಾದ, ಎಲ್ಲರಿಗೂ ಧನ್ಯವಾದ.